ಹಾಂ ಸರ್ ಹಾಂ ನೋಡಮ್ಮ ಮಾತಾಡ್ತೀನಿ ತೋರಿ ಸರ್. गुलबर्गा शहर में प्रियंक खड़गे को डिप्टी सीएम बनाने की मांग को लेकर उनके चाहने वालों ने गुरुवार को कलाबुर्गी के मशहूर शरण बसवेश्वर मंदिर और राम मंदिर में विशेष पूजा और प्रार्थना का आयोजन किया। समर्थकों ने मंदिर परिसर में 101 नारियल तोड़कर प्रियंक खड़गे को कर्नाटक का डिप्टी मुख्यमंत्री बनाए जाने के लिए विशेष दुआ की। इस मौके पर कांग्रेस यूथ लीडर शिवानंद होनगुंटी ने कहा कि जिस तरह सिद्धारमैया और डीके शिवकुमार ने विधानसभा चुनावों में कांग्रेस पार्टी को सत्ता में लाने में अहम भूमिका निभाई, उसी तरह प्रियंक खड़गे ने भी बीजेपी सरकार के कथित घोटालों को मजबूती से उठाकर पार्टी उम्मीदवारों की जीत में बड़ा योगदान दिया है। उन्होंने कहा कि नए कैबिनेट गठन में प्रियंक खड़गे को डिप्टी सीएम बनाया जाना चाहिए। ये सिर्फ कलाबुर्गी जिले ही नहीं बल्कि पूरे कर्नाटक में उनके समर्थकों की मजबूत मांग है। होनगुंटी ने आगे कहा कि प्रियंक खड़गे ग्रामीण विकास एवं पंचायत राज और आईटी-बीटी मंत्री के तौर पर योजनाओं को बेहतरीन तरीके से लागू कर रहे हैं और राष्ट्रीय स्तर पर भी अपनी अलग पहचान बना चुके हैं। उन्होंने कहा कि प्रियंक खड़गे ने साफ सुथरे प्रशासन के साथ काम किया है और उन्हें सिर्फ एआईसीसी अध्यक्ष मल्लिकार्जुन खड़गे के बेटे के तौर पर नहीं बल्कि उनके विकास कार्यों और नेतृत्व क्षमता के आधार पर डिप्टी सीएम का ओहदा दिया जाना चाहिए। उन्होंने सोनिया गांधी और राहुल गांधी से अपील करते हुए कहा कि इस मामले में सकारात्मक फैसला लिया जाए क्योंकि इससे पिछड़े हुए कल्याण कर्नाटक क्षेत्र को मजबूती मिलेगी। इस कार्यक्रम में परशुराम नटिकर, अश्विन संका, सिद्धराम गोधी, सचिन चरापल्ली, देवू ताराफेल और सतीश समेत कई समर्थक और नेता मौजूद थे। इसी दौरान शहर के राम मंदिर में भी प्रियंक खड़गे के समर्थकों ने विशेष पूजा, अभिषेक और प्रार्थना का आयोजन करते हुए 101 नारियल तोड़कर उनके डिप्टी सीएम बनने के लिए दुआ की। इस मौके पर भीमशंकर अत्तूर, किरण पंडित, अजय कामले, पुनीत उदनूर, प्रीतम कुलकर्णी, विनेश पाटिल, रवि पुजारी और सूर्य प्रकाश जमादार भी मौजूद रहे। ಇವತ್ತಿನ ದಿವಸ ನಮ್ಮ ಗುಲ್ಬರ್ಗ ದೈವ ದೇವತಾದಂತ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ಉಪಮುಖ್ಯಮಂತ್ರಿ ಅವರಿಗೆ 2026 ಉಪಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳ ವತಿಯಿಂದ ಹಲವು ದೇವಸ್ಥಾನಗಳಲ್ಲಿ ಇವತ್ತಿನ ಪೂಜೆ ಪುನಸ್ಕಾರ ನಡೆದಿದೆ। ಇವತ್ತು 101 ತೆಂಗಿನಕಾಯಿ ಒಡೆದು ಇವತ್ತು ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿಸಿದಂತ ಯಾರಾದರೂ ಶಾಸಕರಲ್ಲಿ ಮೊದಲನೇ ಹೆಸರು ಬರೆದಿದೆ ಅದು ಪ್ರಿಯಾಂಕ್ ಖರ್ಗೆ ಅವರ ಹೆಸರು। ಇವತ್ತಿಗೂ ಒಂದು ಕಪ್ಪು ಚುಕ್ಕಿ ಅವರ ಮೇಲೆ ಇಲ್ಲ। ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯನ್ನು ರಾಷ್ಟ್ರದಲ್ಲಿ ಪ್ರಥಮ ದರ್ಜೆಗೆ ಒಯ್ದಂತ ನಾಯಕರು ಯಾರಾದರೂ ಇದ್ರು ಅದು ಪ್ರಿಯಾಂಕ್ ಖರ್ಗೆ ಅವರು। ಹಲವು ಬಾರಿ ಈ ಲಾಸ್ಟ್ ಟೈಮ್ ಕೂಡ ಐಟಿ-ಬಿಟಿ ಮಂತ್ರಿ ಇದ್ರು ಅವರು। ಅವರಿಗೆ ಎಲ್ಲಾ ಕಂಪನಿ ಏನು ಸಾಫ್ಟ್ವೇರ್ ಕಂಪನಿಗಳು ಅದಾವ ಅವರೆಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಐಟಿ-ಬಿಟಿ ಕೊಡಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ರು। ಅಂತ ಒಂದು ಹೆಸರುವಾಸಿ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಾರಿ ಕೂಡ ಈ ಭಾಗಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ। ಡೆಪ್ಟಿ ಸಿಎಂ ಆಗಿ ಅವರಿಗೆ ತಾವೆಲ್ಲ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇವರು ಎಲ್ಲಾ ಸೀನಿಯರ್ಗಳು ಒಬ್ಬ ಚಾಣುಕ್ಯತನ ಇದ್ದಂತ ನಿಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಿದರೆ ನಮ್ಮ ಈ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಶಕ್ತಿ ಕೊಟ್ಟಂತಾಗುತ್ತೆ। ಅವರು ನಮ್ಮ ಜಿಲ್ಲೆ ಆದ್ರೂ ಕೂಡ ವಿವಿಧ ರೀತಿಗಳಲ್ಲಿ ನಮ್ಮ ಶಾಲೆ ಆಗಿರ್ಬೋದು, ಇವತ್ತು ಹಾಸ್ಟೆಲ್ಗಳಾಗಿರ್ಬೋದು, ರೋಡ್ಗಳು ನೋಡಿರ್ಬೋದು, ಈ ಒಂದು ಭಾಗದಲ್ಲಿ ಒಳ್ಳೆ ಅನುಕೂಲ ಆಗುವಂತ ಈ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ। ದಯಮಾಡಿ ನಾನು ಕೇಳೋದಿಷ್ಟೇ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ ಕೈ ಮುಗಿದು ಕೇಳೋದೇನೋ ಈ ಒಂದು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅಂದ್ರೆ ಅಂತ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ತಾವೇನಾದರೂ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರೆ ನಮ್ಮಂತ ಎಲ್ಲ ಯುವಕರನ್ನು, ವೃದ್ಧರನ್ನು, ಮತ್ತೆ ಮಹಿಳೆಯರನ್ನು, ಮತ್ತೆ ಹಿರಿಯರನ್ನು ಒಂದು ಗೌರವ ಕೊಡುವಂತವ್ರು ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವ್ರಿಗೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ। ಅದಕ್ಕೆ ದಯಮಾಡಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ರಾಜ್ಯದ ಎಲ್ಲ ಹಿರಿಯ ಮುಖಂಡರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ। ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು। ಪ್ರಿಯಾಂಕ್ ಖರ್ಗೆ ಅವರಿಗೆ ನಿನ್ನೆ ಹಿಡಿದು ತಾವೇ ಟಿವಿಲಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ। ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆಯುತ್ತಿದ್ದಾರೆ। ಏನು ಇವತ್ತು ಸಾಯಂಕಾಲ ಮಧ್ಯಾಹ್ನ ತನಕ ಅವರು ತಮ್ಮ ಇದಕ್ಕೆ ಪೋಸ್ಟಿಗೆ 3 ರಾಜೀನಾಮೆ ಕೊಡ್ತೀನಿ ಅಂತ ಏನೋ ಜನರು ನಿಮ್ಮ ಮೀಡಿಯಾದಲ್ಲಿ ಬರ್ತಾರೆ ಹೇಳ್ತಾ ಇದ್ದೀನಿ। ಅದು ಏನಾದ್ರು ಆಗ್ತಾ ಇದೆ, ಆದ್ರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಸಿಎಂ ಆಗಿ